ಪ್ರಾರ್ಥನೆ ಮಾಡುವ. ಮತದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ವಾರವನ್ನು ದಾನವಾಗಿ ಕೊಟ್ಟಿದ್ದಾನೆ. ಬನ್ನಿರಿ, ಆತನ ಸನ್ನಿಧಾನದಲ್ಲಿ ಕೃತಜ್ಞತೆಯಿಂದ ಪ್ರಾರ್ಥಿಸಿ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭಿಸುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ಸೇರಿ ಬರುತ್ತಾ ಇದ್ದೇವೆ. ಹೌದು ಕರ್ತನೆ, ಮತ್ತೊಂದು ವಾರವನ್ನು, ಮತ್ತೊಂದು ದಿನವನ್ನು, ಮತ್ತೊಂದು ಕರ್ತನೆ ಭಾನುವಾರವನ್ನು ನಮ್ಮ ಜೀವಿತದಲ್ಲಿ ದಾನವಾಗಿ ಕೊಟ್ಟಿದ್ದಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಹೌದು ಕರ್ತನೆ, ಈ ವರ್ಷದ ಕರ್ತನೆ ಡಿಸೆಂಬರ್ ತಿಂಗಳಿನ 24ನೇ ದಿನಕ್ಕೆ ನಾವು ಕಾಲಿಡುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ಕೃತಜ್ಞತೆಯಿಂದ ನಿಮ್ಮ ಸನ್ನಿಧಾನದಲ್ಲಿ ಆರಾಧಿಸುವಂತೆ ನಮ್ಮನ್ನು ಪ್ರಾಪ್ತರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಹೌದು ಕರ್ತನೆ, ನಮ್ಮನ್ನು ಸಂಪೂರ್ಣವಾಗಿ ತೋಳೆ, ನಮ್ಮನ್ನು ಶುದ್ಧಿಪಡಿಸು. ಯೇಸು ಕ್ರಿಸ್ತನ ರಕ್ತ ಸಕಲ ಪಾಪವನ್ನು ನಿವಾರಿಸಿ ನಮ್ಮನ್ನು ಶುದ್ಧಿ ಮಾಡ್ತದೆ. ಹೌದು ಕರ್ತನೆ, ಪವಿತ್ರನಾದ ನಿನ್ನನ್ನು ಕರ್ತನೆ ಪವಿತ್ರತೆಯಲ್ಲಿ ಆರಾಧಿಸುವುದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇಸೋಪ್ ಗಿಡದ ಬರಲಿನಿಂದ ನೀರನ್ನು ಚಿಮುಕಿಸಿ ಎಂಬಂತೆ ನಮ್ಮ ಅಶುದ್ಧತ್ವವನ್ನು ತೆಗೆದುಬಿಡು, ಆಗ ಶುದ್ಧವಾಗುವೆವು ಎಂಬುದಾಗಿ ದಾವೀದನು ಹಾಡಿದ ರೀತಿಯಲ್ಲಿ ನಿನ್ನ ರಕ್ತವನ್ನು ಪ್ರೋಕ್ಷಿಸಿ ನಮ್ಮನ್ನು ತೊಳೆದು ಶುದ್ಧಿಪಡಿಸು ಕರ್ತನೆ. ಈ ಮುಂಜಾನೆಯಲ್ಲಿ ಪವಿತ್ರತೆಯಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಪ್ರತಿ ಸ್ಥಳಗಳಲ್ಲಿ, ಪ್ರತಿ ಭಾಷೆಗಳಲ್ಲಿ, ವಿವಿಧ ಸಮಯಗಳಲ್ಲಿ ದೇವರ ಮಕ್ಕಳು ಒಟ್ಟಾಗಿ ಸೇರಿ ನಿಮ್ಮನ್ನು ಆರಾಧಿಸುವಾಗ ಅದು ಎಲ್ಲರ ಜೀವಿತಕ್ಕೆ ಆಶೀರ್ವಾದವಾಗಿ ಮಾರ್ಪಡಲಿ. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು, ದಿನವನ್ನು ಕೊಟ್ಟಿದ್ದಾನೆ. ಬನ್ನಿರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ನಮ್ಮ ಹೃದಯದ ಅಂತರಾಳದಿಂದ ಆರಾಧಿಸಿ ಆತನನ್ನು ನಾವು ಮಹಿಮೆ ಪಡಿಸುವ. ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವ. ದೇವಕುಮಾರ ಮಹಿಮೆಯ ಬಿಟ್ಟು ಮನುಜಾವತಾರವನ್ನು ನನಗಾಗಿ ತಾಳಿದನು ಎಂಬ ಹಾಡಿನ ಕೆಲವು ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವ. ದೇವಕುಮಾರ ಮಹಿಮೆಯ ಬಿಟ್ಟು ಮನುಜಾವತಾರವನು ಆತ ನನಗಾಗಿ ತಾಳಿದನು. ಮಹಾದೇವರ ತೀರ್ಪು ಮನುಜಾರ ಶಾಪ ತನಗಾಗಿ ತಾಳಿದನು. ತಾನೇ ನನಗಾಗಿ ತಾಳಿದನು. ದೇವಕುಮಾರ ಮಹಿಮೆಯ ಬಿಟ್ಟು ಪಾಪದ ಶಿಕ್ಷೆ ಶಾಶ್ವತ ಮರಣ ದೇವರ ನೇಮಕವೇ. ದಾನ ಧರ್ಮಗಳೊಂದು ಪುಣ್ಯದ ಯಾತ್ರೆ ನಿನ್ನ ಪಾಪ ನೀಗಿಸದು. ನಿನ್ನ ದ್ರೋಹದ ಬದಲಾಗಿಯೇ ತನ್ನ ದೇಹವ ಅರ್ಪಿಸಿದ. ದಿವ್ಯ ರಕ್ತವ ಸುರಿಸಿ ಪಾಪವ ಹರಿಸಿ ಶಿಲುಬೆಯ ಮೇಲೇರಿದ. ಶಿಲುಬೆಯ ಮೇಲೇರಿದ. ದೇವಕುಮಾರ ಮಹಿಮೆಯ ಬಿಟ್ಟು ಮನುಜಾವತಾರವನು ಆತ ನನಗಾಗಿ ತಾಳಿದನು. ಮಹಾದೇವರ ತೀರ್ಪು ಮನುಜಾರ ಶಾಪ ನನಗಾಗಿ ತಾಳಿದನು. ಆತ ನನಗಾಗಿ ತಾಳಿದನು.
ದೇವ ಕುಮಾರ ಮಹಿಮೆಯ ಬಿಟ್ಟು ಪ್ರಾಣೇಶ ಕರ್ತ ಹೊಸ ಜೀವ ತತ್ವ ಕೃಪೆಯಿಂದ ಕೊಟ್ಟಾತನೇ. ನೀನು ನಮ್ಮಯ ರಕ್ಷೆ ತಂದೆಯ ಶಿಕ್ಷೆ ಒಟ್ಟಾಗಿ ತಾಳಿದಿರಿ. ದೈವ ಕೋಪಾಗ್ನಿ ತೀರಿಸಿದಿ. ನನ್ನ ಬಿಡುಗಡೆ ಮಾಡಿದಿ. ನಿನ್ನ ಶಾಶ್ವತ ಪ್ರೀತಿ ತೊರೆಯಾದ ರೀತಿ ನನ್ನ ಮೇಲೆ ತೋರಿದಿನಿ. ಪ್ರೀತಿ ನನ್ನ ಮೇಲೆ ತೋರಿದಿನಿ. ದೇವ ಕುಮಾರ ಮಹಿಮೆಯ ಬಿಟ್ಟು ಮನುಜಾವತಾರವನು ಆತ ನನಗಾಗಿ ತಾಳಿದನು. ಮಹಾದೇವರ ತೀರ್ಪು ಮನುಜಾರ ಶಾಪ ನನಗಾಗಿ ತಾಳಿದನು. ತಾತ ನನಗಾಗಿ ತಾಳಿದನು. ದೇವ ಕುಮಾರ ಮಹಿಮೆಯ ಬಿಟ್ಟು. ಹಲ್ಲೆಲೂಯ. ದೇವಕುಮಾರ ಮಹಿಮೆಯ ಬಿಟ್ಟು ಮನುಜಾವತಾರವನು ಆತ ನನಗಾಗಿ ತಾಳಿದನು. ಮಹಾದೇವರ ತೀರ್ಪು ಮನುಜರ ಶಾಪ ನನಗಾಗಿ ತಾಳಿದನು. ಆತ ನನಗಾಗಿ ತಾಳಿದನು. ಪ್ರಿಯರೇ, ಇಡೀ ಪ್ರಪಂಚ ನಾಳಿನ ದಿನವನ್ನು, ಕ್ರಿಸ್ತನ ಜನನವನ್ನು ಅಥವಾ ಯೇಸು ಕ್ರಿಸ್ತನು ಮಾನವನಾಗಿ ಲೋಕಕ್ಕೆ ಆಗಮಿಸಿದಂತಹ ದಿನವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುವುದಕ್ಕೋಸ್ಕರವಾಗಿ ಬಹಳ ಕಾತರದಿಂದ ಕಾಯುತ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಒಂದು ವಿಪರ್ಯಾಸದ ಸಂಗತಿ ಎನ್ನುವಂಥದ್ದು, ಕ್ರಿಸ್ತನ ಆಗಮನದ ಯಥಾರ್ಥವಾದ ಉದ್ದೇಶವನ್ನು ಮರೆತವರಾಗಿ, ಯೇಸು ಕ್ರಿಸ್ತನು ಯಾತಕ್ಕೋಸ್ಕರವಾಗಿ ಲೋಕಕ್ಕೆ ಬಂದನು ಎಂಬುವಂಥದ್ದನ್ನು ಮರೆತು ಇಂದು ಕೇವಲ ಉತ್ಸಾಹಕ್ಕೋಸ್ಕರವಾಗಿ, ಸಂತೋಷ ಪಡುವುದಕ್ಕೋಸ್ಕರವಾಗಿ ಈ ದಿನವನ್ನು ಉಪಯೋಗಿಸುವಂಥದ್ದಾಗಿ ನಾವು ನೋಡುತ್ತೇವೆ. ಈ ಕ್ರಿಸ್ಮಸ್ ಆಚರಣೆ ಕ್ರೈಸ್ತರಿಗೆ ಎಷ್ಟರ ಮಟ್ಟಿಗೆ ಉಪಯೋಗಕರವಾಗಿದೆ ಎಂಬುವಂಥದ್ದು ಕಂಡು ಕೇಳರಿಯಬೇಕಾದಂತಹ ಒಂದು ಸಂಗತಿ. ಆದರೆ ಈ ಒಂದು ಕ್ರಿಸ್ಮಸ್ ದಿನ ಅಥವಾ ಕ್ರಿಸ್ತನ ಆಗಮನದ ಈ ಒಂದು ದಿನ ಪ್ರಪಂಚದ ವ್ಯಾಪಾರಿಗಳಿಗೆ ಅತ್ಯಂತ ಸಂತೋಷವನ್ನು ಕೊಡುವಂಥ ದಿನವಾಗಿದೆ. ಕಾರಣ, ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ವ್ಯಾಪಾರವಾಗುವ ಒಂದು ಸಮಯ ಅನ್ನುವಂಥದ್ದು ಈ ಒಂದು ಕ್ರಿಸ್ಮಸ್ ಕಾಲಘಟ್ಟವಾಗಿದೆ. ಬಟ್ಟೆಯಿಂದ ಹಿಡಿದು ಆಹಾರ ಸಾಮಗ್ರಿಗಳಿಂದ ಹಿಡಿದು ಪ್ರತಿಯೊಂದು ವಸ್ತುಗಳು ಅತಿ ಹೆಚ್ಚಾಗಿ ವ್ಯಾಪಾರವಾಗುವಂತಹ ಒಂದು ಸಂದರ್ಭ, ಒಂದು ಸಮಯ ಈ ಒಂದು ಕ್ರಿಸ್ಮಸ್ ಸಮಯವಾಗಿದೆ. ಆದುದರಿಂದ ಪ್ರತಿಯೊಬ್ಬರೂ ಕ್ರಿಸ್ತನನ್ನು ಪ್ರೀತಿಸುವಂಥವರು, ಕ್ರಿಸ್ತನನ್ನು ಪ್ರೀತಿಸದೇ ಇರುವಂಥವರು, ಯೇಸು ಕ್ರಿಸ್ತನ ಬೋಧನೆಯನ್ನು ಅಲ್ಲಗಳೆಯುವಂಥವರು, ಯೇಸು ಕ್ರಿಸ್ತನ ದೈವಿಕತ್ವವನ್ನು ಪ್ರಶ್ನೆ ಮಾಡುವಂಥವರು ಸಹ ಈ ಒಂದು ತಿಂಗಳಿಗೋಸ್ಕರವಾಗಿ ಅವರು ಕಾಯುತ್ತಾ ಇರ್ತಾರೆ. ಡಿಸೆಂಬರ್ ತಿಂಗಳಿನ ವ್ಯಾಪಾರಕ್ಕೋಸ್ಕರವಾಗಿ 6 ತಿಂಗಳಿನ ಮುಂಚೆಯೇ ಬೇಕಾದಂತಹ ಸರಕುಗಳನ್ನು
ಶೇಖರಿಸುವುದಕ್ಕೋಸ್ಕರವಾಗಿ ಹಣಗಳನ್ನು ಕೂಡಿಸಿಟ್ಟುಕೊಂಡು ಈ ತಿಂಗಳಿನ ಪ್ರಾರಂಭ ದಿನಗಳಲ್ಲಿ ಮನೆಗಳಿಗೆ, ಮಂದಿರಗಳಿಗೆ ಅಲಂಕಾರಿಕ ವಸ್ತುಗಳನ್ನು ಶೇಖರಿಸಿ ಅವುಗಳನ್ನು ಮಾಡಿ ಹಣ ಸಂಪಾದಿಸುವಂಥವರು ಪ್ರಪಂಚದಲ್ಲಿ ಅನೇಕ ಮಂದಿ ಇದ್ದಾರೆ. ಯೇಸು ಕ್ರಿಸ್ತನ ಜನನ ಕ್ರೈಸ್ತರಿಗೆ ಸಂತೋಷವನ್ನ ತರುತ್ತದೋ ಇಲ್ಲವೋ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ಯೇಸು ಕ್ರಿಸ್ತನ ಜನನ ವ್ಯಾಪಾರಿಗಳಿಗಂತೂ ಬಹಳ ಸಂತೋಷವನ್ನ ಕೊಡುವಂಥದ್ದಾಗಿದೆ. ಯಾಕೆಂದರೆ ಒಂದು ವರ್ಷದ ಸಂಪಾದನೆಯನ್ನ ಕೇವಲ ಒಂದು ತಿಂಗಳಲ್ಲಿ ಈ ವ್ಯಾಪಾರಸ್ಥರು ಮಾಡುವಂಥವರಾಗಿದ್ದಾರೆ. ಯೇಸುಸ್ವಾಮಿ ಲೋಕಕ್ಕೆ ಜನಿಸಿದಂತಹ ಸಂದರ್ಭದಲ್ಲಿ ದೂತರು ಕುರುಬರಿಗೆ ಹೇಳಿದಂತಹ ಒಂದು ಸಂದೇಶ ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನ ನಿಮಗೆ ತಿಳಿಸುತ್ತೇನೆ. ಯೇಸುಕ್ರಿಸ್ತನ ಜನನ ಅಥವಾ ಯೇಸುಕ್ರಿಸ್ತನು ಲೋಕಕ್ಕೆ ಜನಿಸಿ ಬಂದಂತಹ ಸಂದರ್ಭದಲ್ಲಿ ಪರಲೋಕದಲ್ಲಿದ್ದಂತಹ ದೂತರು ಬೆತ್ಲೆಹೇಮಿನ ಒಂದು ಕಾಡಿನಲ್ಲಿ, ನಿರ್ಜನವಾದ ಪ್ರದೇಶದಲ್ಲಿ ಆ ರಾತ್ರಿಯ ಜಾವದಲ್ಲಿ ತಮ್ಮ ಕುರಿಗಳನ್ನು ಕಾಯುತ್ತಿದ್ದಂತಹ ದೂತರಿಗೆ ಹೇಳಿದಂತಹ ಸಂದೇಶ ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸ್ತೇನೆ. ಅಂದ್ರೆ ಯೇಸು ಕ್ರಿಸ್ತನ ಜನನ ಜನರಿಗೆ ಶುಭವಾದ ಸಮಾಚಾರವನ್ನು ಕೊಡುವಂಥದ್ದಾಗಿತ್ತು ಎಂಬುದನ್ನು ದೂತರು ಮನಗಂಡಿದ್ದರು. ಆ ಸಂದೇಶವು ಇವತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ, ಮಸ್ಸಿಯನು. ಹಳೆಯ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿರುವ ಮಸ್ಸಿಯನು. ಇಗೋ, ಒಬ್ಬ ಕನ್ನಿಕೆ ಗರ್ಭಿಣಿಯಾಗಿ ಮಗನನ್ನ ಹಡೆಯುವಳು, ನೀನು ಅವನಿಗೆ ಮಸ್ಸಿ ಯೇಸು ಎಂಬ ಹೆಸರಿಡಬೇಕು ಎಂಬುದಾಗಿ, ಅಥವಾ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ, ಇಗೋ ಗರ್ಭಿಣಿ ಒಬ್ಬ ಮಗನನ್ನ ಎಡೆಯುವಳು, ಅವನಿಗೆ ಇಮ್ಯಾನುವೇಲ್ ಎಂದು ಹೆಸರಿಡುವುದು ಎಂಬುದಾಗಿ ಯೆಶಾಯನು ಪ್ರವಾದಿಸಿದಂತಹ ಆ ದೇವಕುಮಾರನು ಇಂದು ದಾವೀದನೂರಿನಲ್ಲಿ ಜನಿಸಿದ್ದಾನೆ. ಈತನ ಜನನದ ಉದ್ದೇಶ ದೇವರಿಂದ ದೂರ ಹೋಗಿರುವ ಜನರನ್ನ, ಯೆಶಾಯನ ಪ್ರವಾದನ ಗ್ರಂಥ 58ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ನಿಮ್ಮ ಪಾಪಗಳು ನಿಮ್ಮನ್ನು ದೇವರಿಂದ ಅಗಲಿಸುತ್ತಾ ಬಂದಿದೆ. ನಮ್ಮನ್ನು ದೇವರಿಂದ ಅಗಲಿಸುತ್ತಾ ಬಂದಿರುವ ಪಾಪಗಳಿಗೆ ಒಂದು ಶಾಶ್ವತವಾದ ಪರಿಹಾರವನ್ನ ಕಲ್ಪಿಸುವುದಕ್ಕೋಸ್ಕರವಾಗಿ ಸರ್ವಶಕ್ತನಾದ ದೇವರು ಮಾನವನ ರೂಪವನ್ನು ತಾಳಿ ಈ ಲೋಕಕ್ಕೆ ಬಂದಿರುವಂತಹ ವಿಷಯವನ್ನ ದೇವದೂತರು ಜನರಿಗೆ, ಕುರುಬರಿಗೆ ಹೇಳುವಂಥದ್ದು ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ತಿಳಿಸ್ತೇನೆ. ಅದೇನೆಂದರೆ, ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಇದು ಯಥಾರ್ಥವಾದ ಕ್ರಿಸ್ಮಸ್ ಆಗಿದೆ. ಆದರೆ ಪ್ರಿಯರೇ, ಇಂದು ನಾವು ಈ ಯಥಾರ್ಥವಾದ ಅರ್ಥವನ್ನ ಅಲ್ಲಗಳೆದು ಅಥವಾ ಗ್ರಹಿಸಿದರೂ ಗ್ರಹಿಸದ ಹಾಗೆ ನಮ್ಮ ಶಾರೀರಿಕ ಆಶೆಗಳನ್ನು ಪೂರೈಸುವುದಕ್ಕೋಸ್ಕರವಾಗಿ
ಈ ಒಂದು ದಿನವನ್ನ ಉಪಯೋಗಿಸುವಂಥವರಾಗಿದ್ದೇವೆ. ಹಬ್ಬವಾದ ಮೇಲೆ ಹೊಸ ಬಟ್ಟೆ ಇಲ್ಲದಿದ್ದರೆ ಹೇಗೆ? ಹಬ್ಬವಾದ ಮೇಲೆ ಮಾಂಸಾಹಾರವು ಇಲ್ಲದಿದ್ದರೆ ಹೇಗೆ? ಹಬ್ಬವಾದ ಮೇಲೆ ಮದ್ಯಪಾನವು ಇಲ್ಲದೆ ಇದ್ದರೆ ಹೇಗೆ? ಹೀಗೆ ಒಂದೊಂದು ಸಬೂಬುಗಳನ್ನು ಹೇಳಿಕೊಂಡು ಯಥಾರ್ಥವಾಗಿ ಯಾವ ಉದ್ದೇಶಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು ಎಂಬುವಂಥದ್ದನ್ನ ನಾವು ಮರೆಮಾಡಿ ನಮ್ಮ ಶಾರೀರಿಕ ಅಭಿಲಾಷೆಗಳನ್ನ ಪೂರೈಸುವುದಕ್ಕೋಸ್ಕರವಾಗಿ ಈ ದಿನವನ್ನ ಬಳಸುವಂಥದ್ದು ನಿಜವಾಗಲೂ ಅತ್ಯಂತ ಖೇದಕರವಾದ ಸಂಗತಿಯಾಗಿದೆ. ಯೇಸು ಕ್ರಿಸ್ತನ ಜನನದ ಉದ್ದೇಶ ನಾವು ಹಾಡಿದ್ವಿ. ದೇವಕುಮಾರ ಮಹಿಮೆಯ ಬಿಟ್ಟು ಮನುಜಾವತಾರವನು ನನಗಾಗಿ ತಾಳಿದನು. ಮಹಾದೇವರ ತೀರ್ಪು, ಮನುಜರ ಶಾಪ ನನಗಾಗಿ ತಾಳಿದನು, ಆತ ನನಗಾಗಿ ತಾಳಿದನು. ನೋಡಿ, ಪಾಪದ ಶಿಕ್ಷೆ ಶಾಶ್ವತ ಮರಣ, ದೇವರ ನೇಮಕವು. ದಾನ ಧರ್ಮಗಳು, ಪುಣ್ಯದ ಯಾತ್ರೆ ನಿನ್ನ ಪಾಪವನ್ನು ನೀಗಿಸದು. ಸೊ ನಿನ್ನ ದ್ರೋಹದ, ನನ್ನ ದ್ರೋಹದ, ನಮ್ಮ ದ್ರೋಹದ ಬದಲಾಗಿ ಆತ ತನ್ನ ದೇಹವನ್ನು ಅರ್ಪಿಸುವುದಕ್ಕೆ, ತನ್ನ ರಕ್ತವನ್ನು ಸುರಿಸುವುದಕ್ಕೆ ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಇಳಿದು ಬಂದ. ಇದು ಯಥಾರ್ಥವಾದ ಕ್ರಿಸ್ಮಸ್. ಯಥಾರ್ಥವಾದ ಕ್ರಿಸ್ಮಸ್ ಅನ್ನುವಂಥದ್ದು ದೇವರಿಂದ ದೂರ ಹೋದ ನಮಗೆ ದೇವರೊಟ್ಟಿಗೆ, ಅಂದ್ರೆ ಯೆಶಾಯ ಪ್ರವಾದನ ಗ್ರಂಥದಲ್ಲಿ ನಾವು ಓದ್ವಿ, ನಮ್ಮ ಪಾಪಗಳು ನಮ್ಮನ್ನು ದೇವರಿಂದ ಅಗಲಿಸುತ್ತಾ ಬಂದಿತ್ತು. ನಾವು ದೇವರಿಂದ ಬಲು ದೂರ ಹೋಗಿದ್ದೆವು. ಮಾನಸಿಕವಾದ ಯಾವ ದಾನ ಧರ್ಮಗಳು, ಮಾನಸಿಕವಾದ ಯಾವ ಪುಣ್ಯ ಕಾರ್ಯಗಳು, ಮಾನಸಿಕವಾದ ಯಾವ ತೀರ್ಥ ಯಾತ್ರೆಗಳು, ಮಾನಸಿಕವಾದ ಯಾವ ಯಜ್ಞ ಯಾಗಾದಿಗಳು ನಮ್ಮ ಪಾಪವನ್ನ ಪರಿಹರಿಸುವುದಕ್ಕೆ ಅಸಾಧ್ಯವಾಗಿ ಮಾರ್ಪಟ್ಟಾಗ ಸರ್ವಶಕ್ತನಾದ ದೇವರು ತನ್ನ ಏಕಮಾನ ಕುಮಾರನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸುವುದರ ಮೂಲಕವಾಗಿ ನಮ್ಮ ಪಾಪಗಳಿಗೆ ಪರಿಹಾರವನ್ನು ಕಲ್ಪಿಸಿ ನಮ್ಮನ್ನು ದೇವರಿಂದ ದೂರ ಅಗಲಿಸುತ್ತಿದ್ದ ಪಾಪವನ್ನು ನಿವಾರಿಸಿ ನಮ್ಮನ್ನು ದೇವರ ಹತ್ತಿರಕ್ಕೆ ಬರಮಾಡಿದ. ಇದು ಕ್ರಿಸ್ಮಸ್ ಆಗಿದೆ. 1 ಯೋಹಾನ 4ನೇ ಅಧ್ಯಾಯ ಅದರ 9ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳುಹಿಸಿಕೊಟ್ಟನು. ನೋಡಿ, ಸರ್ವಶಕ್ತನಾದ ದೇವರು ತನ್ನ ಏಕಮಾತ್ರ ಕುಮಾರನನ್ನ ನಾವು ಆತನ ಮೂಲಕ, ಯೇಸು ಕ್ರಿಸ್ತನ ಮೂಲಕ ಬದುಕುವುದಕ್ಕೋಸ್ಕರವಾಗಿ, ಜೀವಿಸುವುದಕ್ಕೋಸ್ಕರವಾಗಿ, ಅಂದ್ರೆ ನಿತ್ಯ ಜೀವವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ ಆತನು ತನ್ನ ಕುಮಾರನನ್ನ ಈ ಲೋಕಕ್ಕೆ ಕಳುಹಿಸಿದ. ಇದಾಗಿದೆ ಕ್ರಿಸ್ಮಸ್. ಯೋಹಾನ 3:16 ನಮಗೆ ಗೊತ್ತು, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳುಹಿಸಿಕೊಟ್ಟನು, ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂದು ಆತನನ್ನ ಕೊಟ್ಟನು ಎಂಬುದಾಗಿ. ಅಂದ್ರೆ ಕ್ರಿಸ್ಮಸ್, ಕ್ರಿಸ್ತನ ಜನನದ ಉದ್ದೇಶವು ದೇವರಿಂದ ದೂರ ಹೋದ ನಮ್ಮನ್ನ, ನಮ್ಮ ಪಾಪಗಳನ್ನ ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ಒಂದು ನಿಷ್ಕಳಂಕವಾದ ಕುರಿಮರಿಯನ್ನ ಯೋಹಾನನು ತನ್ನ ಸುವಾರ್ತೆಯಲ್ಲಿ ಹೇಳಿರುವಂಥದ್ದು. ಇಗೋ, ಲೋಕದ ಪಾಪದ ಪರಿಹಾರಕ್ಕೋಸ್ಕರವಾಗಿ ದೇವರು ನೇಮಿಸಿದ ಕುರಿಮರಿ.
ಪ್ರಿಯರೇ, 2023 ಕ್ರಿಸ್ಮಸ್ ಅನ್ನ ಆಚರಿಸುವುದಕ್ಕೆ ನಮ್ಮ ಮನೆಗಳನ್ನ, ನಮ್ಮ ಮಂದಿರಗಳನ್ನ ನಾವು ಸಿದ್ಧ ಮಾಡಿರುವಾಗ ಒಂದು ಪ್ರಶ್ನೆಯನ್ನ ಕೇಳಿಕೊಳ್ಳುವ, ನಮ್ಮನ್ನು ನಾವೇ ಶುದ್ಧಿಪಡಿಸಿಕೊಂಡಿದ್ದೇವಾ? ನಮ್ಮ ಮನೆಗಳಿಗೆ, ನಮ್ಮ ಮಂದಿರಗಳಿಗೆ ಬಣ್ಣಗಳನ್ನು ಲೇಪಿಸಿರುವಾಗ ನಮ್ಮ ಜೀವಿತಕ್ಕೆ ನಾವು ಜೀವಿತದಲ್ಲಿರುವಂತಹ ಪ್ರತಿಯೊಂದು ಕರೆಗಳನ್ನು ತೆಗೆದು ಹಾಕಿ ನಮ್ಮನ್ನು ನಾವೇ ಶುದ್ಧಿಪಡಿಸಿಕೊಂಡಿದ್ದೇವಾ ಎಂಬ ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿದೆ. ಇವತ್ತು ಆಗಮನ ಭಾನುವಾರದ 4ನೆಯ ಭಾನುವಾರ ಅಥವಾ ಕೊನೆಯ ಭಾನುವಾರ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಕ್ರಿಸ್ತನ ಆಗಮನ ಅನ್ನುವಂಥದ್ದು 3 ಸಂದೇಶಗಳನ್ನು ನಮಗೆ ಕೊಡುವಂಥದ್ದಾಗಿದೆ. ಒಂದು, ದೇವರು ತನ್ನ ಏಕಮಾತ್ರ ಕುಮಾರನನ್ನ ಈ ಲೋಕಕ್ಕೆ ನನಗೋಸ್ಕರವಾಗಿ ಕಳುಹಿಸಿಕೊಟ್ಟ. ಆತನು ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನ ಅರ್ಪಿಸಿದರ ಫಲವಾಗಿ ನಾನು ದೇವರ ಮಗನಾಗಿದ್ದೇನೆ, ಮಗಳಾಗಿದ್ದೇನೆ. 2ನೇ ಸಂದೇಶ, ನಾನು ಈ ಕ್ರಿಸ್ತನನ್ನ ನನ್ನ ಹೃದಯದಲ್ಲಿ ಸ್ವೀಕಾರ ಮಾಡಿದ್ದೇನಾ. 3ನೇ ಸಂದೇಶ, ಈ ಆಗಮನ ಕಾಲ ನಮಗೆ ಕೊಡುವಂಥದ್ದು. ಮೊದಲು ಯೇಸು ಕ್ರಿಸ್ತನು ಲೋಕದ ಪಾಪಗಳ ಪರಿಹಾರಕ್ಕಾಗಿ ಮಾನವನ ರೂಪವನ್ನು ತಾಳಿ ಬಂದಿರುವುದಾದರೆ, ಆತನು ಇನ್ನೊಂದು ಬಾರಿ ಬರಲಿದ್ದಾನೆ. ತನಗಾಗಿ ಜೀವಿಸುವಂತಹ ಪರಿಶುದ್ಧರನ್ನ ತನ್ನ ಸಂಗಡ ಕರಕೊಂಡು ಹೋಗುವುದಕ್ಕೋಸ್ಕರವಾಗಿ ಕರ್ತನ ಆಗಮನ ಕಾಲದಲ್ಲಿ ನಾನು ಕಾಣಲ್ಪಡುತ್ತೇನ ಎಂಬ ಪ್ರಶ್ನೆಯನ್ನ ಈ ಒಂದು ಸಂದರ್ಭದಲ್ಲಿ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಪ್ರಿಯರೇ, ಇವತ್ತು ನಾವು ಧ್ಯಾನ ಮಾಡಲಿರುವಂತಹ ವಿಷಯ ಅನ್ನುವಂಥದ್ದು ರಿಜಾಯ್ಸ್, ದ ಲಾರ್ಡ್ ಇಸ್ ನಿಯರ್. ಉಲ್ಲಾಸ ಪಡಿರಿ, ಕರ್ತನು ಹತ್ತಿರವಾಗಿದ್ದಾನೆ. ಕರ್ತನು ಹತ್ತಿರವಾಗಿದ್ದಾನೆ. ನೋಡಿ, ಈ ಒಂದು ಸಂದೇಶ ಅತ್ಯಂತ ಅರ್ಥಗರ್ಭಿತವಾಗಿರುವಂಥದ್ದಾಗಿದೆ. ನಾವು ಬಾಹ್ಯವಾಗಿ ಯೇಸು ಕ್ರಿಸ್ತನ ಜನನವನ್ನ ನೆನಪು ಮಾಡುವುದಕ್ಕೋಸ್ಕರವಾಗಿ, ಆಚರಿಸುವುದಕ್ಕೋಸ್ಕರವಾಗಿ ಬಾಹ್ಯವಾಗಿ ನಾವು ಸಿದ್ಧರಾಗಿರುವಾಗ, ಇದರ ಆಧ್ಯಾತ್ಮಿಕ ಭಾಗದಲ್ಲಿ ಹೇಳುವಂಥದ್ದು ಉಲ್ಲಾಸವಾಗಿರ್ರಿ, ಕರ್ತನು ಹತ್ತಿರವಾಗಿದ್ದಾನೆ. ಯೇಸು ಕ್ರಿಸ್ತನು ತನ್ನ ಐಹಿಕ ಸೇವೆಯನ್ನ ಮುಗಿಸಿ ಪರಲೋಕಕ್ಕೆ ಒಯ್ಯಲ್ಪಡುವಂತಹ ಸಂದರ್ಭದಲ್ಲಿ ಆಕಾಶವನ್ನ ದೃಷ್ಟಿಸಿ ನೋಡುತ್ತಿದ್ದಂತಹ ಶಿಷ್ಯ ವೃಂದದವರಿಗೆ ದೂತರು ಹೇಳಿದಂಥದ್ದು, ಗಲಿಲಾಯ ಪುರುಷರೇ, ನೀವು ಆಕಾಶದ ಕಡೆಗೆ ನೋಡುತ್ತಾ ನಿಂತಿರುವುದೇನು? ನಿಮ್ಮನ್ನು ಬಿಟ್ಟು ಹೋದ ಯೇಸು ಇದೇ ರೀತಿಯಾಗಿ ಇಳಿದು ಬರುವನು. ಅಂದ್ರೆ ಕ್ರಿಸ್ತನ ಪುನರುತ್ಥಾನದ ಸಮಯದಲ್ಲಿ ದೂತರು ಶಿಷ್ಯ ವೃಂದದವರಿಗೆ ಕೊಟ್ಟಂತಹ ಸಂದೇಶ, ಈಸ್ ಗೋಯಿಂಗ್ ಟು ಕಮ್ ಬ್ಯಾಕ್. ಸೊ ಯಾವ ರೀತಿಯಾಗಿ ನಿಮ್ಮನ್ನ ಬಿಟ್ಟು ಮೇಲಕ್ಕೆ ಏರಿ ಹೋದನೋ ಅದೇ ರೀತಿಯಾಗಿ ಆತನು ತಿರುಗಿ ಬರಲಿದ್ದಾನೆ. ಹೀಗಿರುವಾಗ ಪ್ರತಿ ಕ್ರೈಸ್ತರಾದ ನಾವುಗಳು ಎದುರು ನೋಡಬೇಕಾಗಿರುವಂತಹ ಕ್ರಿಸ್ಮಸ್ ಅನ್ನುವಂಥದ್ದು ಬಾಹ್ಯವಾಗಿ ಕ್ರಿಸ್ತನ ಜನನವನ್ನ ನೆನಪು ಮಾಡಿಕೊಳ್ಳುವಂತಹ ಈ ದಿನವನ್ನಲ್ಲ,
ಬದಲಾಗಿ ಬರಲಿರುವ ದಿನವನ್ನ ನಾವು ಎದುರು ನೋಡುವಂತವರಾಗಿರಬೇಕು. ಅರ್ಥಾತ್ ಕರ್ತನ ಎರಡನೆಯ ಬರೋಣಕ್ಕೋಸ್ಕರವಾಗಿ ನಾವು ಸಿದ್ಧರಾಗಿರಬೇಕು ಎಂಬುದಾಗಿ. ಪೇತ್ರನ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಂತಹ ಒಂದು ಮಾತು 2 ಪೇತ್ರ 3ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ಇಲ್ಲಿ ಪೇತ್ರನು ಹೇಳುವಂಥದ್ದು, ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯುಳ್ಳವನಾಗಿದ್ದಾನೆ. ಕರ್ತನ ಬರೋಣ. ಯಾಕಂದ್ರೆ ನಮ್ಮ ಚಿಕ್ಕ ಪ್ರಾಯದಿಂದಲೂ ಕೇಳುತ್ತಿರುವಂತಹ ಒಂದು ಶಬ್ದ ಕರ್ತನ ಬರೋಣ, ಕರ್ತನ ಬರೋಣ. ಸೊ ಇದನ್ನ ಕೇಳಿ 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 ನಮ್ಮ ಕಿವಿಗಳು ಮಂದವಾಗಿ ಹೋಗಿದೆ. ಆದಿಮ ಸಭೆಯ ಕಾಲದಲ್ಲಿಯೂ, ಇದು ಪ್ರಾರಂಭ ಶತಮಾನದಲ್ಲಿ ಪೇತ್ರನು ಬರೆದಂತಹ ಪತ್ರಿಕೆ, ಆ ಸಭೆಯು ಪೀಡೆಗಳ ಮೂಲಕ ಹಾದು ಹೋದಂತಹ ಸಂದರ್ಭದಲ್ಲಿ ಅವರಿಗಿದ್ದಂತಹ ನಿರೀಕ್ಷೆ ಕರ್ತನು ಬರ್ತಾನೆ, ಆತನು ಬರುವಾಗ ನಮ್ಮ ಕಷ್ಟಗಳು ಪರಿಹಾರ ಆಗ್ತದೆ, ನಮ್ಮ ಜೀವಿತದಲ್ಲಿ ಸಂತೋಷ, ಉಲ್ಲಾಸ, ನೆಮ್ಮದಿ ನೆಲೆಗೊಳ್ಳುತ್ತದೆ ಎಂಬುದಾಗಿ ಅದಕ್ಕೋಸ್ಕರವಾಗಿ ಅವರು ಕಾಯ್ತಾ ಇದ್ರು. ಪ್ರತಿ ದಿನವನ್ನ, ಪ್ರತಿ ಗಳಿಗೆಯನ್ನ ಬಹಳ ಕಾತುರದಿಂದ ಅವರು ಕಾಯ್ತಾ ಇದ್ರು ಕರ್ತನ ಬರೋಣವನ್ನ. ಇದು ತಡವಾಗುವಂಥದ್ದನ್ನು ಕಂಡಾಗ ಕೆಲವರಿಗೆ ಅನೇಕ ಪ್ರಶ್ನೆಗಳು ಎದ್ದೇಳುವುದಕ್ಕೆ ಪ್ರಾರಂಭವಾಯಿತು. ಅದು ಮಾತ್ರವಲ್ಲದೆ ಸುಳ್ಳು ಬೋಧಕರು, ಸುಳ್ಳು ಪ್ರವಾದಿಗಳು ಅನೇಕ ವಿಷಯವಾಗಿ ನಿಮ್ಮ ದೇವರು ಮಾಡಿದ ಕರ್ತನ ಪ್ರಾರ್ಥನಾ ಪ್ರತ್ಯಕ್ಷತೆಯ ವಿಷಯವಾದ ವಾಗ್ದಾನವು ಏನಾಯಿತು ಎಂಬ ಇತ್ಯಾದಿ ಪ್ರಶ್ನೆಗಳನ್ನು ಕೇಳುವುದಕ್ಕೆ ಪ್ರಾರಂಭಿಸಿದರು. ಸೊ ಇದನ್ನು ಮನಗಂಡಂತಹ ಪೇತ್ರನು, ಇದನ್ನು ಅರ್ಥ ಮಾಡಿಕೊಂಡ ಪೇತ್ರನು ಗಲಾತ್ಯ, ಕಪದೋಕ್ಯ, ಆಸ್ಯ, ಬಿಥುನ್ಯ ಎಂಬ ಸೀಮೆಯಲ್ಲಿ, ಪೊಂತ ಎಂಬ ಸೀಮೆಯಲ್ಲಿ ಚದರಿ ಹೋಗಿರುವಂತಹ ಪೀಡೆಗಳನ್ನು ಅನುಭವಿಸುತ್ತಿರುವಂತಹ ದೇವಜನರನ್ನ ಉತ್ತೇಜಿಸುವುದಕ್ಕೆ ಹೇಳಿದಂತಹ ಮಾತು, ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಅರ್ಥಾತ್ ಸುವಾರ್ತೆಯು ಪ್ರತಿ ಜನರ ಕಿವಿಗಳಿಗೆ ಸಾರಲ್ಪಡಬೇಕು. ಇಂದು ಅನೇಕ ಸ್ಥಳಗಳಿಗೆ ಸುವಾರ್ತೆಯನ್ನ ತಲುಪಿಸುವುದಕ್ಕೆ ಸಾಧ್ಯವಾಗದ ರೀತಿಯನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳಿರುವಂಥದ್ದು, ಸರ್ವ ಜನರು ಸುವಾರ್ತೆಯನ್ನ ಕೇಳ್ತಾರೆ. ಯಾವಾಗ ಸರ್ವ ಜನರು ಸುವಾರ್ತೆಯನ್ನ ಕೇಳ್ತಾರೋ ಆಗ ಅಂತ್ಯ ಸಂಭವಿಸುತ್ತದೆ. ಪ್ರಿಯರೇ, ಯಾಕೆ ಕರ್ತನ ಬರೋಣ ತಡವಾಗ್ತದೆ ಎಂಬುದಾಗಿ ಯಾರಾದರೂ ಕೇಳಿದ್ರೆ ನಮ್ಮ ಉತ್ತರ, ದೇವರ ಸುವಾರ್ತೆ ಭೂಮಿಯ ಕಟ್ಟ ಕಡೆಯ ವ್ಯಕ್ತಿಯವರೆಗೆ ಸಾರಲ್ಪಡಬೇಕು. ಅದರ ಕಾರ್ಯ ಅದು ನಡೀತಾ ಇದೆ. ಇಲ್ಲಿ ನಾವು ನೋಡಿದಂತಹ ಇಂದಿನ ನಮ್ಮ ವಿಷಯ ಅನ್ನುವಂಥದ್ದು, ರಿಜಾಯ್ಸ್, ದ ಲಾರ್ಡ್ ಇಸ್ ನಿಯರ್. ಉಲ್ಲಾಸಗೊಳ್ಳಿರಿ, ಕರ್ತನು ಬರ್ತಾನೆ. ನೋಡಿ, 3 ವೇದ ವಾಕ್ಯಗಳನ್ನು ನಾವು ಧ್ಯಾನ ಮಾಡಬಹುದು. ಜಕರೀಯನ ಪ್ರವಾದನ ಗ್ರಂಥ 2ನೇ ಅಧ್ಯಾಯದಲ್ಲಿ, ಅದೇ ರೀತಿಯಾಗಿ ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ, 1 ಥೆಸಲೋನಿಕ 5ನೇ ಅಧ್ಯಾಯ, ಈ 3 ವೇದ ಪಾರಾಯಣಗಳನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ ಉಲ್ಲಾಸ ಪಡುವಂತಹ ಅನೇಕ ಕಾರ್ಯಗಳನ್ನು ನಾವು ಅಲ್ಲಿ ನೋಡುವಂಥವರಾಗಿದ್ದೇವೆ.
ಜಕರ್ಯನ ಪ್ರವಾದನ ಗ್ರಂಥ 2ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಯೆಹೋವನು ಇಂತೆನ್ನುತ್ತಾನೆ, ಚೀಯೋನ್ ನಗರಿಯೇ ಉಲ್ಲಾಸಗೊಳ್ಳು, ಹರ್ಷ ಧ್ವನಿಗೈ, ಇಗೋ ನಾನು ಬಂದು ನಿನ್ನ ಮಧ್ಯದಲ್ಲಿ ವಾಸಿಸುವೆನು. ರಿಜಾಯ್ಸ್, ಸಂತೋಷ ಪಡು, ಉಲ್ಲಾಸ ಪಡು. ರಿಜಾಯ್ಸ್ ಎಂಬ ಪದಕ್ಕೆ ಸಂತೋಷ ಪಡು, ಆನಂದ ಪಡು, ಹರ್ಷಿಸು, ವಿಜಯೋತ್ಸವ ಮಾಡು ಇತ್ಯಾದಿ ಅರ್ಥಗಳನ್ನು ನಾವು ಡಿಕ್ಷನರಿಗಳಲ್ಲಿ ಕಾಣ್ತೇವೆ. ಆದರೆ ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ರಿಜಾಯ್ಸ್ ಇನ್ ದ ಲಾರ್ಡ್ ಎಂಬ ಪದವನ್ನು ಉಪಯೋಗಿಸಿರುವಂಥದ್ದಾಗಿ ನೋಡುತ್ತೇವೆ. ಕರ್ತನಲ್ಲಿ ಸಂತೋಷ ಪಡ್ರಿ. ಅದರ ಅರ್ಥ ಅಲ್ಲಿ ಉಪಯೋಗಿಸಿರುವಂತಹ ಗ್ರೀಕ್ ಪದ ಅನ್ನುವಂಥದ್ದು ಕೈರೋ. ಇದು ಕೇವಲ ಬಾಹ್ಯವಾದ ಸಂತೋಷವನ್ನ ತೋರ್ಪಡಿಸು ಎಂಬ ಅರ್ಥವನ್ನ ಕೊಡುವಂಥದ್ದಲ್ಲ. ಅದರ ಅರ್ಥ, ಆ ಒಂದು ಕೈರೋ ಎಂಬ ಪದದ ಅರ್ಥ ಎಕ್ಸ್ಪೀರಿಯನ್ಸ್ ಗಾಡ್ಸ್ ಗ್ರೇಸ್, ದೇವರ ಅನುಗ್ರಹವನ್ನ ಅನುಭವಿಸಿರಿ. ನೋಡಿ, ಪೌಲನು ಈ ಪತ್ರಿಕೆಯನ್ನ ಬರೆಯುವಂತಹ ಸಂದರ್ಭದಲ್ಲಿ ರೋಮ ಕಾರಾಗೃಹದಲ್ಲಿ, ರೋಮ ಸೆರೆಮನೆಯಲ್ಲಿ ಬಂಧಿಸಲ್ಪಟ್ಟವನಾಗಿದ್ದ. ಅದು ಮಾತ್ರವಲ್ಲ, ಫಿಲಿಪ್ಪಿಯ ಪತ್ರಿಕೆ 2ನೇ ಅಧ್ಯಾಯವನ್ನ ಕಲಿಯುವಂತಹ ಸಂದರ್ಭದಲ್ಲಿ ಫಿಲಿಪ್ಪಿ ಸಭೆ ಪೌಲನಿಗೆ ಕೆಲವು ಸಹಾಯವನ್ನ, ಆರ್ಥಿಕ ಸಹಾಯವನ್ನ ಎಪಫ್ರೋದಿತನ ಕೈಯಲ್ಲಿ ಕೊಟ್ಟು ಕಳುಹಿಸಿದರು. ಈ ಸಹಾಯವನ್ನ ತಂದಂತಹ ಎಪಫ್ರೋದಿತನು ಪೌಲನ ಬಳಿಗೆ ಬಂದಂತಹ ಸಂದರ್ಭದಲ್ಲಿ ಅವನು ಮರಣಕರವಾದ ರೋಗಕ್ಕೆ ವಿಧೇಯನಾದನು. ಇನ್ನೇನು ಸಾಯುತ್ತಾನೆ ಎಂಬ ಒಂದು ಪರಿಸ್ಥಿತಿ. ಒಂದು, ಪೌಲನು ಶಾರೀರಿಕವಾಗಿ ಆತನು ಸೆರೆಮನೆಯಲ್ಲಿ. 2, ತನ್ನ ಸೇವೆಗಾಗಿ ಸಹಾಯವನ್ನು ತಂದಂತಹ ಎಪಫ್ರೋದಿತನ ಪರಿಸ್ಥಿತಿ ಇಂತಾಗಿದೆ. ಈ ಎಲ್ಲ ಶಾರೀರಿಕವಾಗಿ, ಮಾನಸಿಕವಾಗಿ ಬಹಳ ಸಂದಿಗ್ಧತೆಯಲ್ಲಿ ಪೌಲನು ಆಗಿರುವಾಗ ಈ ಪತ್ರಿಕೆಯನ್ನ ಬರೆದಿರುವಂಥದ್ದು ಏನು? ಕರ್ತನಲ್ಲಿ ಸಂತೋಷ ಪಡ್ರಿ. ಅಂದ್ರೆ ನಮ್ಮ ಪರಿಸ್ಥಿತಿಗಳು ಏನೇ ಆಗಿದ್ರೂ ಸಹ, ನಮ್ಮ ಶಾರೀರಿಕವಾದ ಪರಿಸ್ಥಿತಿಗಳು ಏನೇ ಆಗಿದ್ರು, ನಮ್ಮ ಮಾನಸಿಕವಾದ ಪರಿಸ್ಥಿತಿಗಳು ಏನೇ ಆಗಿದ್ರು, ನಮ್ಮ ಆರ್ಥಿಕವಾದ ಪರಿಸ್ಥಿತಿಗಳು ಏನೇ ಆಗಿದ್ರು, ಇಲ್ಲಿ ಪೌಲನು ಹೇಳುವಂಥದ್ದು ಎಕ್ಸ್ಪೀರಿಯನ್ಸ್ ಗಾಡ್ಸ್ ಗ್ರೇಸ್, ದೇವರ ಅನುಗ್ರಹವನ್ನ ಅನುಭವಿಸಿರಿ. ರಿಜಾಯ್ಸ್ ಮೀನ್ಸ್ ಎಕ್ಸ್ಪೀರಿಯನ್ಸ್ ದ ಗಾಡ್ಸ್ ಗ್ರೇಸ್. ಸಂತೋಷ, ಉಲ್ಲಾಸ ಪಡಿರಿ ಎಂಬುದಾಗಿ ನೋಡುವಾಗ ದೇವರ ಅನುಗ್ರಹವನ್ನ ಅನುಭವಿಸಿರಿ. ಪ್ರಿಯರೇ, ನಮ್ಮಲ್ಲಿ ಅನೇಕರಿಗೆ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಆರ್ಥಿಕವಾದಂತಹ ಕೊರತೆಗಳಲ್ಲಿ ನಾವು ಹಾದು ಹೋಗುವಂತವರಾಗಿರಬಹುದು. ಶಾರೀರಿಕವಾದಂತಹ ನ್ಯೂನ್ಯತೆಗಳ ಮೂಲಕ, ಶಾರೀರಿಕವಾಗಿ ರೋಗದ ಮೂಲಕ ನಾವು ಹಾದು ಹೋಗುವಂತವರಾಗಿರಬಹುದು. ಬಾಹ್ಯವಾಗಿ ದೇವರ ಈ ಒಂದು ಕ್ರಿಸ್ಮಸ್ ಅನ್ನ ಆಚರಿಸುವುದಕ್ಕೆ ನಮ್ಮಿಂದ ಆಗದೆ ಹೋಗುವಂಥದ್ದಾಗಿರಬಹುದು. ಆದರೆ ಇಲ್ಲಿ ಪೌಲನು ಹೇಳಿರುವಂಥದ್ದು, ಉಲ್ಲಾಸ ಪಡುವುದು ಅಂದರೆ ಕೇವಲ ಉತ್ಸಾಹ ಮಾಡುವುದು, ವಿಜಯೋತ್ಸವ ಮಾಡುವುದು, ಹಬ್ಬವನ್ನು ಆಚರಿಸುವುದು, ಆಹಾರವನ್ನು ತಿನ್ನುವುದು, ಹೊಸ ವಸ್ತ್ರಗಳನ್ನು ಧರಿಸುವುದು, ಮನೆಗಳನ್ನು ಅಲಂಕರಿಸುವಂಥದ್ದು ಮಾತ್ರವಲ್ಲ ಪ್ರಿಯರೇ. ಇಲ್ಲಿ ಪೌಲನು ಹೇಳುವಂಥದ್ದು ಎಕ್ಸ್ಪೀರಿಯನ್ಸ್ ಗಾಡ್ಸ್ ಗ್ರೇಸ್, ದೇವರ ಅನುಗ್ರಹವನ್ನ ಅನುಭವಿಸಿರಿ. ಇಂದು ನಮಗೆ ಕೊಟ್ಟಿರುವಂತಹ ವಿಷಯ ರಿಜಾಯ್ಸ್ ದ ಲಾರ್ಡ್ ಇಸ್ ನಿಯರ್. ಉಲ್ಲಾಸ ಪಡಿರಿ, ದೇವರು ಹತ್ತಿರವಾಗಿದ್ದಾನೆ.
ಜಕರಿಯನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡಿದ್ವಿ, ಇಲ್ಲಿ ಸರ್ವಶಕ್ತನಾದ ದೇವರು ಹೇಳ್ತಾ ಇದ್ದಾನೆ, ಚಿಯೋನ್ ನಗರಿಯ ಉಲ್ಲಾಸಗೊಳ್ಳು, ಹರ್ಷಧ್ವನಿಗೈ, ಈಗೋ ನಾನು ಬಂದು ನಿಮ್ಮ ಮಧ್ಯದಲ್ಲಿ ವಾಸಿಸ್ತೇನೆ. ನೋಡಿ, ಜಕರಿಯನು ತನ್ನ ಪ್ರವಾದನ ಸೇವೆಯನ್ನ ಪ್ರಾರಂಭಿಸುವಂತಹ ಸಂದರ್ಭದಲ್ಲಿ ದೇವಾಲಯವು ಕಟ್ಟಲ್ಪಟ್ಟಿರಲಿಲ್ಲ. ಇಸ್ರಾಯೇಲರು ಬಾಬೇಲ್ ದೇಶದಲ್ಲಿ, ಯಹೂದ್ಯರು ಬಾಬೇಲ್ ದೇಶದಲ್ಲಿ ಗುಲಾಮರಾಗಿ ಜೀವಿಸುತ್ತಿದ್ದಂತಹ ಕಾಲ. BC 586ರಲ್ಲಿ ನೆಬೂಕದ್ನೆಚ್ಚರನು ಯೆರೂಸಲೇಮನ್ನ ಸುತ್ತುವರೆದು ಯೆರೂಸಲೇಮನ್ನ ಸೂರೆ ಮಾಡಿ ದೇಶವನ್ನ ಹಾಳುಗೆಡವಿ ದೇವಾಲಯವನ್ನ ಕೆಡವಿ ಎಲ್ಲರನ್ನ ಏನ್ ಮಾಡ್ದ? ಸೆರೆಯಾಗಿ ಕರೆದೊಯ್ದ. ಇದು ಪ್ರವಾದಿಯಾದ ಯೆರೆಮೀಯನು ಪ್ರವಾದಿಸಿದ ಪ್ರವಾದನ ಮಾತಿನ ಪೂರ್ತೀಕರಣವಾಗಿತ್ತು. ಯೆರೆಮೀಯ 25:11ರಲ್ಲಿ ನಾವು ನೋಡ್ತೇವೆ, ಈ ದೇಶವೆಲ್ಲ ಹಾಳಾಗಿ ಬೆರಗಿಗೆ ಈಡಾಗುವುದು ಮತ್ತು ಈ ಜನಾಂಗಗಳು 70 ವರ್ಷ ಬಾಬೇಲಿನ ಅಡಿಯಾಳಾಗಿ ಬಿದ್ದಿರುವರು. ಕಾರಣ ದೇವರ ಮಾತಿಗೆ ಅವಿಧೇಯರಾಗಿ ಹೋದದ್ದರ ಫಲವಾಗಿ. ಆದರೆ ದೇವರು ಅವರಿಗೆ ಇಟ್ಟಂತಹ ಶಿಕ್ಷಾ ಕಾಲ ಅನ್ನುವಂಥದ್ದು 70 ವರ್ಷ. ಇದೇ ಯೆರೆಮೀಯ 29:10ರಲ್ಲಿ ನಾವು ನೋಡ್ತೇವೆ, ಯೆಹೋವನು ಇಂತೆನ್ನುತ್ತಾನೆ, ಬಾಬೇಲ್ ರಾಜವು 70 ವರ್ಷ ಪ್ರಬಲಿಸಿದ ಮೇಲೆ ನಾನು ನಿಮ್ಮನ್ನು ಕಟಾಕ್ಷಿಸಿ ಈ ಸ್ಥಳಕ್ಕೆ ತಿರುಗಿ ಬರಮಾಡ್ತೇನೆ. ಸೊ ಹೀಗೆ ಸರ್ವಶಕ್ತನಾದ ದೇವರು ಪ್ರವಾದಿಯ ಮೂಲಕ ಹೇಳಿಸಿದ ರೀತಿಯಲ್ಲಿಯೇ BC 539ರಲ್ಲಿ ಬಾಬೇಲ್ ಸಾಮ್ರಾಜ್ಯದ ಪತನವಾಯಿತು. ತದನಂತರವಾಗಿ ಪಾರಸಿಯ ಅರಸನಾದ ಕೋರೇಷನು ರಾಜ್ಯಭಾರವನ್ನ ಮಾಡಲು ಪ್ರಾರಂಭಿಸಿದ. ಕೋರೇಷನು ತನ್ನ ರಾಜ್ಯಭಾರವನ್ನ ಪ್ರಾರಂಭಿಸಿದಾಗ ಮೊದಲು ಮಾಡಿದಂತಹ ಆಜ್ಞೆ ಏನೆಂದರೆ, ಯಹೂದ ದೇಶದ ಪ್ರಜೆಗಳು ತಮ್ಮ ಯೆರೂಸಲೇಮಿಗೆ ಹೋಗಿ ದೇವಾಲಯವನ್ನ ಕಟ್ಟಲಿ ಎಂಬ ಆಜ್ಞೆಯನ್ನು ಹೊರಡಿಸಿದ. ಆ ಕಾಲದಲ್ಲಿ ಜೆರುಬ್ಬಾಬೆಲನ ನಾಯಕತ್ವದಲ್ಲಿ ಸುಮಾರು 50,000 ಜನರು ಯೆರೂಸಲೇಮಿಗೆ ಹಿಂತಿರುಗಿದರು. ಯೆರೂಸಲೇಮಿಗೆ ಬಂದಂತಹ ಜನರು ಏನ್ ಮಾಡಿದ್ರು? ಮೊದಲು ಯಜ್ಞವೇದಿಯನ್ನ ಕಟ್ಟಿ ದೇವರನ್ನ ಆರಾಧಿಸಿದರು. ತದನಂತರವಾಗಿ ದೇವಾಲಯವನ್ನ ತಿರುಗಿ ಕಟ್ಟುವುದಕ್ಕೆ ಅದರ ಅಡಿಪಾಯವನ್ನ ಹಾಕಿದ್ರು. ಎಜ್ರಾ 3:8-10 ವಾಕ್ಯದಲ್ಲಿ. ಆದರೆ ಕೆಲವು ಬಾಹ್ಯ ಶಕ್ತಿಗಳು, ಸಮಾರ್ಯರು ಇದನ್ನ ಕಟ್ಟುವುದಕ್ಕೆ ಅಡ್ಡಿಪಡಿಸಿದರು. ಸೊ ಇದರ ಫಲವಾಗಿ ಸುಮಾರು 16 ವರ್ಷಗಳ ತನಕ ದೇವಾಲಯದ ಕೆಲಸ ನಿಂತು ಹೋಯಿತು. ಸೊ ಇದರಲ್ಲಿ ಯಹೂದ್ಯರ ಆಧ್ಯಾತ್ಮಿಕವಾದ ನಿರಾಸಕ್ತಿಯನ್ನು ಸಹ ನಾವು ಕಾಣ್ತೇವೆ. ಯಾಕೆ ಬಂದ್ರಂತಹ ಜನರು ತಮ್ಮ ಜೀವನಾಂಶಕ್ಕೋಸ್ಕರವಾಗಿ ದುಡಿಯುವುದಕ್ಕೆ ತೀರ್ಮಾನಿಸಿದರೆ ಹೊರತು ದೇವಾಲಯದ ವಿಚಾರವನ್ನ ಅಲ್ಲಿಗೆ ಕೈ ಬಿಟ್ಟರು. ಶ್ರೀ ಕೋರೇಶನ ರಾಜಭಾರ ಮುಗಿದು ದಾರ್ಯಾವೇಶನು ಅರಸನಾದಾಗ ಸರ್ವಶಕ್ತನಾದ ದೇವರು ಹಗ್ಗಾಯನ ಮೂಲಕ, ಜಕರ್ಯನ ಮೂಲಕ ಇಸ್ರಾಯೇಲ್ ಜನರಿಗೆ ಪ್ರೇರೇಪಿಸುವಂಥದ್ದನ್ನು ನಾವು ನೋಡುತ್ತೇವೆ. ಹಗ್ಗಾಯ 1:2-4 ವಾಕ್ಯದಲ್ಲಿ ಹಗ್ಗಾಯನು ತನ್ನ ಸೇವೆಯನ್ನ, ತನ್ನ ಪ್ರವಾದನ ಸೇವೆಯನ್ನ ಪೂರೈಸಿದ ನಂತರವಾಗಿ ಸರ್ವಶಕ್ತನಾದ ದೇವರು ಜಕರ್ಯನನ್ನ ಜಕರ್ಯನನ್ನ ಎಬ್ಬಿಸುವಂಥದ್ದಾಗಿ ನಾವು ನೋಡುತ್ತೇವೆ. ಇಲ್ಲಿ ಜಕರ್ಯನು ಯಹೂದ್ಯರಿಗೆ ಯೆಹೋವನು ಇಸ್ರಾಯೇಲರ ಭವಿಷ್ಯಕ್ಕಾಗಿ ಸಿದ್ಧ ಮಾಡಿರುವ ಯೋಜನೆಗಳನ್ನು ಬಹಿರಂಗಪಡಿಸುವುದರ ಮೂಲಕ ಜನರನ್ನು ಆಧ್ಯಾತ್ಮಿಕವಾಗಿ ಒಂದು ನವೀಕರಣಕ್ಕೆ ನಡೆಸಿ
ಆಲಯವನ್ನ ಕಟ್ಟುವುದಕ್ಕೆ ಪ್ರೋತ್ಸಾಹ ಪಡಿಸುವಂಥದ್ದಾಗಿ ನಾವು ನೋಡುತ್ತೇವೆ. ಸೊ ಇಲ್ಲಿ ಇಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ಯೆಹೋವನು ಇಂತೆನ್ನುತ್ತಾನೆ, ಚಿಯೋನ್ ನಗರಿಯೇ ಉಲ್ಲಾಸಗೊಳ್ಳು, ಹರ್ಷಧ್ವನಿಗೈ, ಈಗೋ ನಾನು ಬಂದು ನಿಮ್ಮ ಮಧ್ಯದಲ್ಲಿ ವಾಸಿಸ್ತೇನೆ. ಸೊ ದೇವರು ಇಸ್ರಾಯೇಲರ ಮಧ್ಯದಲ್ಲಿ ವಾಸಿಸುವುದಕ್ಕೆ ಬಯಸುವಂತವನಾಗಿರ್ತಾನೆ. ವಿಮೋಚನಾ ಕಾಂಡ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, ಸರ್ವಶಕ್ತನಾದ ದೇವರು ಮೋಶೆಗೆ ಹೇಳುವಂಥದ್ದು, ನಾನು ನಿಮ್ಮ ಮಧ್ಯದಲ್ಲಿ ವಾಸಿಸುವುದಕ್ಕೋಸ್ಕರವಾಗಿ ನೀವು ನನಗೆ ಒಂದು ಆಲಯವನ್ನು ಕಟ್ಟಬೇಕು. ನೋಡಿ, ಆಲಯ ಅನ್ನುವಂಥದ್ದು ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲರಿಗೆ ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಚಾರ. ಕಾರಣ, ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಪ್ರತಿಯೊಬ್ಬ ಇಸ್ರಾಯೇಲ್ ಗಂಡಸರು ವರ್ಷಕ್ಕೆ 3 ಸಾರಿ ಯೆರೂಸಲೇಮಿಗೆ ದೇವಾಲಯದಲ್ಲಿ ಬಂದು ದೇವರನ್ನು ಆರಾಧಿಸಬೇಕು ಎಂಬುದಾಗಿ ದೇವರು ಮೋಶೆಯ ಮೂಲಕವಾಗಿ ಇಸ್ರಾಯೇಲ್ಗೆ ಕೊಟ್ಟಂತಹ ಒಂದು ಆಜ್ಞೆಯಾಗಿತ್ತು. ನೋಡಿ, ನೆಕವ್ಯನ ಪ್ರವಾದನ ಮಾತುಗಳಿಂದ ಪ್ರೋತ್ಸಾಹ ಹೊಂದಿದಂತಹ ಜನರು BC 515ರಲ್ಲಿ ದೇವಾಲಯವನ್ನು ಪೂರ್ತಿಗೊಳಿಸಿದರು. ಸೊ ಇಲ್ಲಿ ನಾವು ನೋಡುವಂಥದ್ದು, ಸರ್ವಶಕ್ತನಾದ ದೇವರು ಹೇಳ್ತಾ ಇದ್ದಾನೆ, ಯೆಹೋವನು ಇಂತೆನ್ನುತ್ತಾನೆ, ಚಿಯೋನ್ ನಗರಿಯ ಉಲ್ಲಾಸಗೊಳ್ಳು, ಹರ್ಷಧ್ವನಿಗೈ, ಈಗೋ ನಾನು ಬಂದು ನಿಮ್ಮ ಮಧ್ಯದಲ್ಲಿ ವಾಸಿಸ್ತೇನೆ. ಇದು ದೇವರು ಬಯಸುವಂತಹ, ದೇವರು ಇಚ್ಛಿಸಿದಂತಹ ಒಂದು ಬಯಕೆಯಾಗಿತ್ತು ಪ್ರಿಯ ದೇವ ಜನರೇ. ಅದೇ ರೀತಿಯಾಗಿ ನಾವು ನೋಡುವಂತಹ ಸಂದರ್ಭದಲ್ಲಿ 1 ಥೆಸಲೋನಿಕ 5ನೇ ಅಧ್ಯಾಯದ 15ರಿಂದ 14ರಿಂದ 22 ವಾಕ್ಯದಲ್ಲಿ ಇಲ್ಲಿ ಕ್ರೈಸ್ತರು ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ಕೆಲವು ಸೂತ್ರಗಳನ್ನು ಪೌಲನು ಥೆಸಲೋನಿಕ ಸಭೆಗೆ ಬರೆಯುವಂಥದ್ದಾಗಿ ನೋಡುತ್ತೇವೆ. ಅದರ 23ನೇ ವಾಕ್ಯದಲ್ಲಿ, ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಇಲ್ಲಿ ದೇವರ ಆಗಮನದ ಕುರಿತಾಗಿ, ದೇವರ ಪ್ರತ್ಯಕ್ಷತೆಯ ಕುರಿತಾಗಿ ಪೌಲನು ಥೆಸಲೋನಿಕದವರಿಗೆ ಎಚ್ಚರಿಕೆ ಪಡಿಸುವಂಥದ್ದು. ಸೊ ಆ ಕರ್ತನ ಆಗಮನಕ್ಕೆ ನಾವು ಸಿದ್ಧರಾಗಬೇಕಾದರೆ ನಾವು ಯಾವ ರೀತಿಯಾಗಿ ಜೀವಿಸಬೇಕು? 14ನೇ ವಾಕ್ಯದಲ್ಲಿ ಪೌಲನು ಹೇಳುವಂಥದ್ದು, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳ್ರಿ. ಕ್ರೈಸ್ತರೆಂಬುದಾಗಿ ಕರೆಸಿಕೊಂಡು ಯಥಾರ್ಥವಾದ ಕ್ರೈಸ್ತ ಜೀವಿತವನ್ನು ಜೀವಿಸದೆ ಸಭೆಯ ಅಂಗಗಳಾಗಿರುವಂಥವರಿಗೆ, ಯಥಾರ್ಥವಾದ ಕ್ರೈಸ್ತರಾದ ನೀವುಗಳು ಬುದ್ಧಿ ಹೇಳಬೇಕು, ಅರ್ಥ ಉಪದೇಶ ಮಾಡಬೇಕು ಎಂಬುದಾಗಿ. ಆಮೇಲೆ, ಮನಗುಂದಿದವರನ್ನ ಧೈರ್ಯಪಡಿಸಿರಿ, ಬಲಹೀನರಿಗೆ ಆಧಾರವಾಗಿರ್ರಿ, ದೀರ್ಘ ಶಾಂತವಾಗಿರ್ರಿ, ಯಾರಿಗೂ ಅಪಕಾರಕ್ಕೆ ಅಪಕಾರ ಮಾಡಬೇಡ್ರಿ, ನೀವು ಒಬ್ಬರಿಗೊಬ್ಬರು ಹಿತವನ್ನ ಮಾಡ್ರಿ, ಯಾವಾಗಲೂ ಸಂತೋಷ ಪಡ್ರಿ, ಎಡಬಿಡದೆ ಪ್ರಾರ್ಥನೆ ಮಾಡ್ರಿ. ಇದು ಅತ್ಯಂತ ತಪ್ಪಾಗಿ ಪ್ರಬೋಧಿಸುವಂತ ಒಂದು ವಾಕ್ಯ. ಯಾವಾಗಲೂ ಪ್ರಾರ್ಥನೆ ಮಾಡ್ರಿ. ಇಲ್ಲಿ ಪೌಲನು ಹೇಳಿರುವಂಥದ್ದು, ಕರ್ತನ ಪ್ರತ್ಯಕ್ಷತೆಯಲ್ಲಿ ನೀವು ಕಾಣಲ್ಪಡಬೇಕಾದ್ರೆ ನೀವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ. ಅಂದ್ರೆ ಏನು? ಸಿದ್ಧರಾಗಿರ್ಬೇಕು ಎಂಬುದಾಗಿ. ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡ್ರಿ. ಸೊ ಇದು ದೇವರ ಚಿತ್ತ. ದೇವರ ಚಿತ್ತ ಅನ್ನುವಂಥದ್ದು ಏನು? ನಾವು ಒಂದು ಯೋಹಾನ 4ನೇ ಅಧ್ಯಾಯದಲ್ಲಿ ನಾವು ಓದಿದ ರೀತಿಯಲ್ಲಿ ನೋಡಿ, ದೇವರು ತನ್ನ ಮಗನನ್ನು ನಾವು ಆತನ ಮೂಲಕವಾಗಿ ಜೀವಿಸುವುದಕ್ಕೆ ಈ ಲೋಕಕ್ಕೆ ಕಳುಹಿಸಿಕೊಟ್ಟ. ಯೇಸು ಕ್ರಿಸ್ತನು ಮಾನವ ರೂಪವನ್ನು ತಾಳಿ ಈ ಲೋಕಕ್ಕೆ ಬಂದಂಥದ್ದು ನಮ್ಮನ್ನು ಈ ಲೋಕದಲ್ಲಿ ಐಶ್ವರ್ಯವಂತರನ್ನಾಗಿ ಮಾಡುವುದಕ್ಕೋಸ್ಕರವಾಗಿ ಅಲ್ಲ.
ಇಂದು ಅನೇಕರು ಬೋಧಿಸುವಂಥದ್ದು ಇದನ್ನ. ಯೇಸು ಕ್ರಿಸ್ತನ ಬಳಿಗೆ ಬಂದರೆ ನಿಮ್ಮ ಜೀವಿತದಲ್ಲಿ ಎಲ್ಲವೂ ಸುಸೂತ್ರವಾಗಿ ನಡೀತದೆ ಎಂಬುದಾಗಿ ಅಲ್ಲ ಪ್ರಿಯರೇ. ಇಲ್ಲಿ ಯೋಹಾನನು ಹೇಳುವಂಥದ್ದು, ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಈ ಲೋಕಕ್ಕೆ ಕಳುಹಿಸಿಕೊಟ್ಟನು. ಅರ್ಥಾತ್ ನಾವು ನಿತ್ಯ ಜೀವವನ್ನ ಪಡೆಯುವುದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಸರ್ವಶಕ್ತನ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸಿಕೊಟ್ಟ. ಇದು ಯಥಾರ್ಥವಾದ ಕ್ರಿಸ್ಮಸ್. ಇಲ್ಲಿ ಪೌಲನು ಹೇಳುವಂಥದ್ದು ನೋಡಿ, ಅದರ 23-24ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಆ ರೀತಿ ಕಾಪಾಡಲ್ಪಡಬೇಕಾದ್ರೆ ನಾವೇನ್ ಮಾಡಬೇಕು? ಅಕ್ರಮವಾಗಿ ನಡಿಬಾರ್ದು. ನಾವು ಬುದ್ಧಿ ಹೇಳುವಂಥವರಾಗಿರ್ಬೇಕು, ಅಂದ್ರೆ ಸುವಾರ್ತೆ ಸಾರುವಂಥವರಾಗಿರ್ಬೇಕು. ಮನಗುಂದಿದವರನ್ನ ಧೈರ್ಯಪಡಿಸುವಂಥವರಾಗಿರ್ಬೇಕು. ಬಲಹೀನರಿಗೆ ಆಧಾರವಾಗಿರ್ಬೇಕು. ದೀರ್ಘ ಶಾಂತಿಯುಳ್ಳವರಾಗಿರ್ಬೇಕು. ಯಾರಿಗೂ ಅಪಕಾರ ಮಾಡಬಾರ್ದು. ಎಲ್ಲರಿಗೂ ಹಿತವನ್ನ ಮಾಡಬೇಕು. ಎಲ್ಲದರಲ್ಲಿ ಸಂತೋಷ ಪಡಬೇಕು. ನಾನು ಹೇಳಿದೆ, ರಿಜಾಯ್ಸ್ ಮೀನ್ಸ್ ರಿಜಾಯ್ಸ್ ಅಂದ್ರೆ ಏನು? ನಾವು ಕೇವಲ ಬಾಹ್ಯವಾಗಿ ಸಂತೋಷ ಪಡುವಂಥದ್ದಲ್ಲ. ಇಲ್ಲಿ ಪೌಲನು ಹೇಳುವಂಥದ್ದು, ರಿಜಾಯ್ಸ್ ಮೀನ್ಸ್ ಎಕ್ಸ್ಪೀರಿಯನ್ಸ್ ಗಾಡ್ಸ್ ಗ್ರೇಸ್. ದೇವರ ಅನುಗ್ರಹವನ್ನು ಅನುಭವಿಸ್ರಿ. ಪೌಲನು ಸೆರೆಮನೆಯಲ್ಲಿ ಆಗಿರುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ, ಎಕ್ಸ್ಪೀರಿಯನ್ಸ್ ಗಾಡ್ಸ್ ಗ್ರೇಸ್. ಸೊ ನಿನ್ನ ಜೀವಿತದಲ್ಲಿ ಶಾರೀರಿಕವಾದಂತಹ ರೋಗದಲ್ಲಿ ನೀನು ಹಾದು ಹೋಗುವಂತಹ ವ್ಯಕ್ತಿಯಾಗಿದ್ರೇನು ಪ್ರಿಯ ದೇವ ಮಕ್ಕಳೇ, ನಾವು ಗುಣಗುಟ್ಟಬಾರದು. ಆ ರೋಗದ ಮಧ್ಯದಲ್ಲಿಯೂ ದೇವರ ಅನುಗ್ರಹವನ್ನು ನಾವು ಅನುಭವಿಸುವಂತವರಾಗಿರಬೇಕು. ಪೌಲನು ಹೇಳಿದ ರೀತಿಯಲ್ಲಿ, ಪೌಲನಿಗೆ ಯೇಸು ಕ್ರಿಸ್ತನು ಹೇಳಿದ ರೀತಿಯಲ್ಲಿ, ಮೈ ಗ್ರೇಸ್ ಇಸ್ ಸಫಿಷಿಯಂಟ್ ಫಾರ್ ಯು. ನನ್ನ ಕೃಪೆ ನಿನಗೆ ಸಾಕು. ಎಕ್ಸ್ಪೀರಿಯನ್ಸ್ ಗಾಡ್ಸ್ ಗ್ರೇಸ್ in the midst of pain, in the midst of sickness. ನಿನ್ನ ರೋಗದ ಮಧ್ಯದಲ್ಲಿ, ನಿನ್ನ ಕಷ್ಟದ ಮಧ್ಯದಲ್ಲಿ, ನಿನ್ನ ಆರ್ಥಿಕ ಪರಿಸ್ಥಿತಿಯ ಮಧ್ಯದಲ್ಲಿ ದೇವರ ಅನುಗ್ರಹವನ್ನ ಅನುಗ್ರಹಿಸುವಂತದ್ದಾಗಿದೆ. ರಿಜಾಯ್ಸ್ ಇನ್ ದ ಲಾರ್ಡ್. ಇದು ಅನೇಕರು ಇದನ್ನ ಒಪ್ಪುವುದಕ್ಕೆ ಸಿದ್ಧರಿಲ್ಲ ಪ್ರಿಯರೇ. ನಿಜವಾಗಲೂ ಅತ್ಯಂತ ವ್ಯಸನಕರವಾದಂಥ ಸಂಗತಿಯಾಗಿದೆ. ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ರಿಜಾಯ್ಸ್, ದ ಲಾರ್ಡ್ ಇಸ್ ನಿಯರ್. ದೇವರು ಹತ್ತಿರವಾಗಿದ್ದಾನೆ. ಪ್ರಿಯರೇ, ಈ ಬರಲಿರುವ ಕ್ರಿಸ್ಮಸ್ ಅಲ್ಲ, ನಮ್ಮ ಕರ್ತನ ಎರಡನೆಯ ಬರೋಣ ಸಿದ್ಧವಾಗಿರುವುದರಿಂದ ವಿ ಮಸ್ಟ್ ರಿಜಾಯ್ಸ್. ನಾವು ಉಲ್ಲಾಸ ಪಡಬೇಕು. ಈ ಲೋಕದಲ್ಲಿ ಶಾರೀರಿಕವಾದ ಕ್ಲೇಶಗಳಿದೆಯಾ? ಲೆಟ್ಸ್ ಎಕ್ಸ್ಪೀರಿಯನ್ಸ್ ದ ಗಾಡ್ಸ್ ಗ್ರೇಸ್ ಇನ್ ದ ಮಿಡ್ಸ್ ಆಫ್ ದಟ್. ನಾವು ಆರ್ಥಿಕವಾಗಿ ಕಷ್ಟಪಡ್ತಾ ಇದ್ದೇವೆ, ಲೆಟ್ಸ್ ಎಕ್ಸ್ಪೀರಿಯನ್ಸ್ ಗಾಡ್ಸ್ ಗ್ರೇಸ್ ಇನ್ ದ ಮಿಡ್ಸ್ ಆಫ್ ದಟ್. ಇವೆಲ್ಲಗಳ ಮಧ್ಯದಲ್ಲಿ ನಾವು ದೇವರ ಆ ಅನುಗ್ರಹವನ್ನು ನಾವು ಅನುಭವಿಸುವ. ಸ್ವಾರ್ಥ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥದ್ದು, ಯೋಹಾನನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಇನ್ನು ಸ್ವಲ್ಪ ಕಾಲವಾದ ಮೇಲೆ ನಾನು ನಿಮಗೆ ಕಾಣುವುದಿಲ್ಲ, ಅನಂತರ ಸ್ವಲ್ಪ ಕಾಲವಾದ ಮೇಲೆ ನನ್ನನ್ನು ಕಾಣುವಿರಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಈಗ ಸೇವೆಯನ್ನು ಮುಗಿಸಿ ಆತನು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ಹೇಳ್ತಾ ಇದ್ದಾನೆ, ಸ್ವಲ್ಪ ಕಾಲ ಮಾತ್ರ, ಆಫ್ಟರ್ ದಟ್ ಐ ವಿಲ್ ಗೋ, ನಾನು ಇಲ್ಲಿ ಹೋಗ್ತೇನೆ, ಅದಾದ್ಮೇಲೆ ನಾನು ತಿರುಗಿ ಬರ್ತೇನೆ. ಸೊ ಈ ಒಂದು ಸಂದೇಶ ಅಂದಿನ ಶಿಷ್ಯ ವೃಂದದವರಿಗೆ ಗಲಿಬಿಲಿಯನ್ನು ಉಂಟು ಮಾಡಿತು. ಆದರೆ ಯೇಸು ಸ್ವಾಮಿ ಉದ್ದೇಶಿಸಿರುವಂಥದ್ದು ಏಕಮಾತ್ರ, ತನ್ನ ಬರೋಣವ. ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡು ದೇವರ ಮಕ್ಕಳಾಗಿರುವ ಪ್ರಿಯ ದೇವ ಜನರೇ, ಈ ಮುಂಜಾನೆಯಲ್ಲಿ ನಮಗೆ ನಾವೇ ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳುವ, ಯೇಸು ಕ್ರಿಸ್ತನ ಬರೋಣಕ್ಕೆ ನಾವು ಸಿದ್ಧರಾಗಿದ್ದೇವಾ? 2023ರಲ್ಲಿ ಯೇಸುವಿನ ಬಾಹ್ಯವಾದ ಜನನವನ್ನ ಆಚರಿಸುವುದಕ್ಕೆ ನಮ್ಮ ಮನೆಗಳನ್ನ, ನಮ್ಮ ಕೊಠಡಿಗಳನ್ನ ನಾವು ಸಿದ್ಧ ಮಾಡಿರುವಾಗ, ಯೇಸು ಕ್ರಿಸ್ತನ ಎರಡನೆಯ ಬರೋಣಕ್ಕೋಸ್ಕರವಾಗಿ ಈ ನಮ್ಮ ಶರೀರವನ್ನ ನಾವು ಸಿದ್ಧಪಡಿಸಿಕೊಂಡಿದ್ದೇವಾ?
ಎಂಬ ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿದೆ. ಪ್ರಿಯರೇ, ನಾನು ಪ್ರಾರಂಭದಲ್ಲಿ ಹೇಳಿದೆ, ಕ್ರಿಸ್ಮಸ್ ಅನ್ನುವಂಥದ್ದು ಬಾಹ್ಯವಾದ ಯಾವ ಆಚರಣೆಗಳಲ್ಲ. ಪ್ರಿಯ ದೇವ ಮಕ್ಕಳೇ, ಕ್ರಿಸ್ಮಸ್ ಅನ್ನುವಂಥದ್ದು ನಾವು ನಮ್ಮ ಮನೆಗಳನ್ನ ಅಲಂಕಾರ ಮಾಡುವಂಥದ್ದಲ್ಲ, ಕ್ರಿಸ್ಮಸ್ ಕ್ಯಾರಲ್ಗಳನ್ನ ಹಾಡುವಂಥದ್ದಲ್ಲ, ಮನೆಗಳಲ್ಲಿ ಗೋಲಿಗಳನ್ನು ನಿರ್ಮಿಸಿಕೊಳ್ಳುವಂಥದ್ದಲ್ಲ, ಕ್ರಿಸ್ಮಸ್ ಮರಗಳನ್ನು ನೆಟ್ಟು ಅವುಗಳನ್ನು ಅಲಂಕಾರ ಪಡಿಸುವಂಥದ್ದಲ್ಲ. ಇದೆಲ್ಲವೂ ಕೇವಲ ಈ ಎಲ್ಲ ಸಂಪ್ರದಾಯಕ್ಕೂ ಕ್ರಿಸ್ತನ ಆ ಜನನಕ್ಕೂ ಯಾವ ಸಂಬಂಧವಿದೆ ಪ್ರಿಯರೇ? ಒಮ್ಮೆ ಯೋಚನೆ ಮಾಡಿ ನೋಡ್ರಿ. ನಾವು ವಿವಿಧ ರೀತಿಯ ಭಕ್ಷ್ಯಗಳನ್ನು ಮಾಡಿ ತಿಂತೇವೆ, ವಿವಿಧ ರೀತಿಯಲ್ಲಿ ನಮ್ಮನ್ನು ನಾವೇ ಅಲಂಕರಿಸಿಕೊಳ್ತೇವೆ. ಈ ನಾವು ಮಾಡುವಂತ ಈ ಎಲ್ಲ ಸಂಪ್ರದಾಯಕ್ಕೂ ಯೇಸು ಕ್ರಿಸ್ತನ ಜನನಕ್ಕೂ ಯಾವ ಸಂಬಂಧವಿದೆ? ಇಂದು ಯಾವ ಸಭೆಗಳು ಸಹ ಇದನ್ನು ಹೇಳುವುದಕ್ಕೆ ಸಿದ್ಧರಿಲ್ಲ. ಕಾರಣ, ಈ ಸಂದರ್ಭ ಅವರಿಗೆ 4 ಹಣ ಬರುವಂತಹ ಸಮಯ. ಪ್ರಿಯ ದೇವರ ಮಕ್ಕಳೇ, ವಿ ಮಸ್ಟ್ ರೀಡ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಓದಬೇಕು ನಾವು. ನೋಡಿ, ನಾವು ನೋಡಿದ್ವಿ ಯೇಸು ಕ್ರಿಸ್ತನ ಬರಣದ, ಯೇಸು ಕ್ರಿಸ್ತನ ಬಂದಂತಹ ಉದ್ದೇಶ ಇಲ್ಲಿ ಯೋಹಾನನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ. ಪ್ರಿಯ ದೇವ ಜನರೇ, ನಾವು ಆತನ ಮೂಲಕ ಜೀವಿಸಬೇಕು. ಯೇಸು ಸ್ವಾಮಿ ಹೇಳ್ದ, ಐ ಆಮ್ ದ ಲೈಫ್, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ನೋ ಒನ್ ಕಮ್ಸ್ ಟು ಫಾದರ್ ವಿಥೌಟ್ ಮೀ. ನನ್ನನ್ನು ಬಿಟ್ಟು ಯಾರು ತಂದೆಯ ಬಳಿಗೆ ಹೋಗೋದಿಲ್ಲ. ನಾವು ಯೆಶಾಯ ಪ್ರವಾದನ ಗ್ರಂಥದಲ್ಲಿ 58ನೇ ಅಧ್ಯಾಯದಲ್ಲಿ ನೋಡಿದ್ವಿ, ನಮ್ಮ ಪಾಪಗಳು ನಮ್ಮನ್ನು ದೇವರಿಂದ ಅಗಲಿಸ್ತಾ ಬರ್ತಾ ಇತ್ತು. ಈ ಅಗಲುವಿಕೆಯನ್ನ, ಅಂದ್ರೆ ಈ ದೇವರಿಗೂ ನಮ್ಮ ಮಧ್ಯದಲ್ಲಿ ಇದ್ದಂತ ಪಾಪವನ್ನ ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಇಳಿದು ಬಂದ. ಆತನು ಕಲ್ವಾರಿಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟದರ ಫಲವಾಗಿ, ನಮ್ಮ ಪಾಪಗಳಿಗೆ ಪರಿಹಾರವನ್ನು ಕಲ್ಪಿಸಿದರ ಫಲವಾಗಿ ನಾವು ದೇವರ ಮಕ್ಕಳಾಗಿದ್ದೇವೆ. ಇದು ಯಥಾರ್ಥವಾದ ಕ್ರಿಸ್ಮಸ್. ಆದರೆ ನಾವು ಇಂದು ನಮ್ಮ ಜೀವಿತದಲ್ಲಿ ಯಥಾರ್ಥವಾದಂತಹ ದೈವಿಕವಾದ ಕ್ಷಮಾಪಣೆಯನ್ನ ಪಡ್ಕೊಂಡಿದ್ದೇವಾ? ನಾವು ನಮ್ಮ ಜೀವಿತದಲ್ಲಿ ಯಥಾರ್ಥವಾದಂತಹ ಒಂದು ಕ್ರೈಸ್ತ ಜೀವಿತವನ್ನ, ಪರಿಶುದ್ಧ ಜೀವಿತವನ್ನ ಜೀವಿಸ್ತಾ ಇದ್ದೇವಾ? ಈ ಎಂಬ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡಲೇಬೇಕು ಪ್ರಿಯರೇ. ಈ ಒಂದು ಕ್ರಿಸ್ಮಸ್ ಕಾಲದಲ್ಲಿ ಸಂತೋಷ ಪಡುವ, ಉಲ್ಲಾಸ ಪಡುವ, ಆದರೆ ಪ್ರತಿಯೊಂದು ಅದಕ್ಕೆ ಅದರದೇ ಆದ ಇತಿ ಮಿತಿಗಳು ಇರಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ನನ್ನ ವೈಯಕ್ತಿಕ ಜೀವಿತದಲ್ಲಿ, ನನ್ನ ಹೃದಯದಲ್ಲಿ ಯೇಸು ಸ್ವಾಮಿಗೆ ಸ್ಥಾನವಿಲ್ಲದೆ ಹೋದರೆ ನನ್ನ ಮನೆಯಲ್ಲಿ ಗೋದಲಿಯನ್ನ ಹಾಕುವುದರಿಂದ ಏನು ತಾನು ಪ್ರಯೋಜನ? ನನ್ನ ಸಭೆಯಲ್ಲಿ ಕ್ರಿಸ್ತನಿಗೆ ಸ್ಥಾನವಿಲ್ಲದೆ ಹೋದರೆ ನನ್ನ ಸಭೆಯಲ್ಲಿ ಕ್ರಿಸ್ಮಸ್ ಆಚರಿಸುವುದರಿಂದ ಏನು ತಾನೇ ಪ್ರಯೋಜನ? ನನ್ನ ದೇಶದಲ್ಲಿ ಯೇಸು ಕ್ರಿಸ್ತನಿಗೆ ಸ್ಥಾನವಿಲ್ಲದೆ ಹೋದರೆ ನನ್ನ ದೇಶದಲ್ಲಿ ಕ್ರಿಸ್ಮಸ್ ಆಚರಿಸುವುದರಿಂದ ಏನು ತಾನೇ ಪ್ರಯೋಜನ? ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ಕ್ರಿಸ್ಮಸ್ ಇಂದು ವ್ಯಾಪಾರಸ್ಥರಿಗೆ ಲಾಭವನ್ನು ತರುವಂಥದ್ದಾಗಿದೆ. ಕ್ರಿಸ್ಮಸ್ ಇಂದು ಅನೇಕ ಕ್ರೈಸ್ತ ಸಂಘಟನೆಗಳಿಗೆ ಲಾಭವನ್ನು ತರುವಂಥದ್ದಾಗಿದೆ. ಅನೇಕ ಸಭೆಗಳಿಗೆ ಕ್ರಿಸ್ಮಸ್ ಲಾಭವನ್ನು ತರುವಂಥದ್ದಾಗಿದೆ. ಅನೇಕ ಕ್ರೈಸ್ತ ನಾಯಕರುಗಳಿಗೆ ಈ ಕ್ರಿಸ್ಮಸ್ ಸಮಯ ಆರ್ಥಿಕವಾಗಿ ಅವರನ್ನ ಆಶೀರ್ವಾದ ಮಾಡುವಂಥದ್ದಾಗಿದೆ. ಆದರೆ ಇದ್ಯಾವುದು ಅಲ್ಲ ಪ್ರಿಯರೇ ಕ್ರಿಸ್ಮಸ್. ಕ್ರಿಸ್ಮಸ್ ಅನ್ನುವಂಥದ್ದು ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ, ಯೋಹಾನನು ಹೇಳಿದ ರೀತಿಯಲ್ಲಿ ನಾವು ಆತನ ಮೂಲಕ ಜೀವಿಸುವುದಕ್ಕೋಸ್ಕರವಾಗಿ ದೇವರು ತನ್ನ ಕುಮಾರನನ್ನ ಈ ಲೋಕಕ್ಕೆ ಕಳುಹಿಸಿದಂಥದ್ದಾಗಿದೆ ಕ್ರಿಸ್ಮಸ್. ನಮ್ಮ ಜೀವಿತದಲ್ಲಿ ಈ ಕ್ರಿಸ್ತನಿಗೆ ಸ್ಥಾನವನ್ನು ನಾವು ಕಲ್ಪಿಸಿದ್ದೇವಾ? ಸೊ ನಾಳಿನ ದಿನವನ್ನು ನಾವು ವಿಜೃಂಭಣೆಯಿಂದ ಆಚರಿಸುವುದಕ್ಕೆ ಸಿದ್ಧರಾಗಿರುವಾಗ ನಮ್ಮ ಸಭೆಗಳಲ್ಲಿ ನೃತ್ಯಗಳನ್ನ, ನಾಟಕಗಳನ್ನ ಮಾಡಿ ಜನರನ್ನ ಮನರಂಜನೆಗೊಳಿಸುವುದಕ್ಕೋಸ್ಕರವಾಗಿ ಸಿದ್ಧರಾಗಿರುವಾಗ, ಇದು ಅನೇಕರಿಗೆ ಕ್ರಿಸ್ಮಸ್ ಅನ್ನುವಂಥದ್ದು ಲಾಭವನ್ನು ತರುವಂಥದ್ದಾಗಿದೆ.
ಅನೇಕ ಸಭೆಗಳಲ್ಲಿ ಇಂದು ನಾವು ನೋಡ್ತೇವೆ, ಅನೇಕ ರಾಜಕೀಯ ವ್ಯಕ್ತಿಗಳನ್ನ ಕರೆತಂದು ಕ್ರಿಸ್ಮಸ್ ಅನ್ನು ಆಚರಣೆ ಮಾಡ್ತಾರೆ. ಅದರ ಹಿಂದೆ ಅವರದೇ ಆದ ಉದ್ದೇಶಗಳಿದೆ. ಪ್ರಿಯರೇ, ನಾವು ಮೋಸ ಹೋಗಬಾರದು, ವಿಶ್ವಾಸಿಗಳು ಮೋಸ ಹೋಗಬಾರದು. ಇವರ ಬಣ್ಣ ಬಣ್ಣದ ಮಾತುಗಳನ್ನು ಕೇಳಿ ನಿಮ್ಮನ್ನು ನೀವೇ ವಂಚಿಸಿಕೊಳ್ಬೇಡ್ರಿ. ಕ್ರಿಸ್ಮಸ್ ನಾವು ಆತನ ಮೂಲಕವಾಗಿ ಬದುಕುವುದಕ್ಕೋಸ್ಕರವಾಗಿ ದೇವರು ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸಿಕೊಟ್ಟದ್ದಾಗಿದೆ ಯಥಾರ್ಥವಾದ ಕ್ರಿಸ್ಮಸ್. ಈ ದಿನದಲ್ಲಿ ಈ ಒಂದು ದಿನವನ್ನ ನಾವು ಆಚರಿಸುವುದಕ್ಕೆ ಸಿದ್ಧರಾಗಿರುವಾಗ ಒಬ್ಬ ವ್ಯಕ್ತಿಗೆ ಯೇಸು ಸ್ವಾಮಿಯ ಆಗಮನದ ಮೂಲ ಸಂದೇಶವನ್ನ ನಾವು ಕೊಡುವಂಥವರಾಗಿದ್ರೆ ಅಥವಾ ಕೊಟ್ಟಿದ್ರೆ ನಿಜವಾಗಲೂ ಈ ಕ್ರಿಸ್ಮಸ್ ನಿಮ್ಮ ಜೀವಿತದಲ್ಲಿ ಅರ್ಥಗರ್ಭಿತವಾಗಿರ್ತದೆ. ಇಲ್ಲದೆ ಹೋದರೆ ಇದು ಕೇವಲ ಪಾಳು, ಇದು ಕೇವಲ ಪಾಳಾಗಿದೆ. ಇಸ್ರಾಯೇಲ್ ಮಕ್ಕಳು ದೇವರ ಮಾತನ್ನ ಮೀರಿದರ ಫಲವಾಗಿ ನೆಬೂಕದ್ನೆಚ್ಚರನು ಯೆರೂಸಲೇಮನ್ನು ಆಕ್ರಮಿಸಿ ಯೆರೂಸಲೇಮಿನ ದೇವಾಲಯವನ್ನು ನಾಶ ಮಾಡಿ ಪಾಳು ದಿಬ್ಬವಾಗಿ ಮಾಡಿದ ರೀತಿಯಲ್ಲಿ ನಾವು ಯಥಾರ್ಥವಾಗಿ ಈ ಕ್ರಿಸ್ತನ ಪ್ರೀತಿಯನ್ನ ಇತರರಿಗೆ ಸಾರದೆ ಹೋದರೆ ನಮ್ಮ ಈ ವಿಜೃಂಭಣೆ ಕೇವಲ ಪಾಳಾಗಿದೆ. ಒಮ್ಮೆ ಯೋಚನೆ ಮಾಡಿ. ರಿಜಾಯ್ಸ್, ದ ಲಾರ್ಡ್ ಇಸ್ ನಿಯರ್. ಉಲ್ಲಾಸ ಪಡ್ರಿ, ದೇವರು ಹತ್ತಿರವಾಗಿದ್ದಾನೆ. ಪೇತ್ರ ಹೇಳ್ತಾ ಇದ್ದಾನೆ, ಕೆಲವರು ನೆನೆಸುವ ರೀತಿಯಲ್ಲಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುವವನಲ್ಲ. ಯಾರಾದರೂ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬ ಏಕೈಕ ಉದ್ದೇಶದಿಂದ ಆತನು ಕಾಯ್ತಾ ಇದ್ದಾನೆ. ಪ್ರಿಯರೇ, ನಾನು ಸುವಾರ್ತೆಯನ್ನ ತಲುಪಿಸಬೇಕಾದ ವ್ಯಕ್ತಿ ಯಾರೆಂಬುದಾಗಿ ನಾನು ಮನಗೊಂಡು ಆ ವ್ಯಕ್ತಿಗೆ ಸುವಾರ್ತೆಯನ್ನು ತಲುಪಿಸುವಂತಹ ಜವಾಬ್ದಾರಿ ದೇವರು ನನಗೆ ಕೊಟ್ಟಿದ್ದಾನೆ. ಅದೇ ರೀತಿ ನಿಮ್ಮೊಬ್ಬೊಬ್ಬರಿಗೆ ಕೊಟ್ಟಿದ್ದಾನೆ. ಆ ಒಂದು ಸೇವೆಯಲ್ಲಿ ನಾವು ಮಗ್ನರಾಗುವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ನಿಮ್ಮ ವಾಕ್ಯದ ಮೂಲಕ ನಮಗೆ ಎಚ್ಚರಿಕೆ ಪಡಿಸಿದ್ದಕ್ಕಾಗಿ ಸ್ತೋತ್ರ. ವಾಕ್ಯದ ಗುಡಾರ್ಥವನ್ನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ರಿಜಾಯ್ಸ್, ಎಕ್ಸ್ಪೀರಿಯನ್ಸ್ ಗಾಡ್ಸ್ ಗ್ರೇಸ್. ದೇವರ ಅನುಗ್ರಹವನ್ನು ಅನುಭವಿಸಿ ಎಂಬುದಾಗಿ ಕರ್ತನೆ, ಈ ಸಂದರ್ಭದಲ್ಲಿ ಈ ಒಂದು ದಿನಗಳಲ್ಲಿ ಕರ್ತನೆ ದೇವರ ಅನುಗ್ರಹವನ್ನು ಅನುಭವಿಸಿ ಕರ್ತನೆ, ಈ ಅನುಗ್ರಹವನ್ನ ಇತರರಿಗೆ ನಾವು ತಲುಪಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾಕಾಲವೂ ನೆಲೆಯಾಗಿರಲಿ. ಆಮೇನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಈ ಬರಲಿರುವಂತಹ ಕ್ರಿಸ್ಮಸ್ ದಿನ ಕೇವಲ ಬಾಹ್ಯವಾದ ಕ್ರಿಸ್ಮಸ್ ಆಗಿರದೆ ಒಂದು ಆಂತರಿಕವಾದ ಕ್ರಿಸ್ಮಸ್ ಆಗಿ ನಿಮ್ಮ ಜೀವಿತದಲ್ಲಿ ಮಾರ್ಪಡಲಿ ಎಂಬುದಾಗಿ ನಾನು ಆಶಿಸುತ್ತೇನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಧಾರಾಳವಾಗಿ ಆಶೀರ್ವದಿಸಲಿ.